ನ್ಯೂಯಾರ್ಕ್ನಲ್ಲಿ ವಿಶ್ವದ ಮೊದಲ ಮೆಡಿಟೇಷನ್ ದಿನಾಚರಣೆಗೆ ಸಕಲ ರೀತಿ ಸಜ್ಜಾಗಿದೆ. ಇಂದು ವಿಶ್ವಸಂಸ್ಥೆ ಮಾತನಾಡಿದ ರವಿಶಂಕರ್ ಗುರೂಜಿ, ಶಾಂತ ಮತ್ತು ಸಮಚಿತ್ತ ಮನಸ್ಥಿತಿಗೆ ಧ್ಯಾನ ಮುಖ್ಯ ಎಂದರು. ಈ ಕುರಿತು ಒಂದು ವರದಿ ಇಲ್ಲಿದೆ. Welcome to Meditation for Global Peace and Harmony. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾರತದ ಖಾಯಂ ಮಿಷನ್ ವತಿಯಿಂದ ವಿಶ್ವ ಮೆಡಿಟೇಷನ್ ದಿನಾಚರಣೆ ನಡೆಯಲಿದೆ. ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಧ್ಯಾನ ಮುಖ್ಯ ಎಂಬ ಶೀರ್ಷಿಕೆಯಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆರ್ಟ್ಸ್ ಆಫ್ ಲಿವಿಂಗ್ನ ಸಂಸ್ಥಾಪಕ ಶ್ರೀ ರವಿಶಂಕರ್ ಗುರೂಜಿ ಭಾಗಿಯಾಗಲಿದ್ದಾರೆ. ವಿಶ್ವ ಧ್ಯಾನ ದಿನದ ಮುನ್ನಾ ದಿನದಂದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಶ್ರೀ ರವಿಶಂಕರ್ ಭಾಷಣ ಮಾಡಿದರು. ಜೀವನದ ಬಹುಮುಖ್ಯ ಸವಾಲುಗಳನ್ನು ಎದುರಿಸಲು ಧ್ಯಾನ ಒಂದು ಶಕ್ತಿಯುತ ಆಯುಧ ಎಂದರು. ಹಾಗಿದ್ರೆ ಮೆಡಿಟೇಷನ್ ಇಂದಾಗುವ ಅನುಕೂಲಗಳೇನು ಎಂದು ಶ್ರೀಗಳು ಸಲಹೆಯನ್ನ ನೋಡೋದಾದ್ರೆ, ಧ್ಯಾನದಿಂದ ಕೋಪ ಮತ್ತು ಖಿನ್ನತೆ ದೂರ ಆಗುತ್ತೆ. ಮಾನಸಿಕ ಆರೋಗ್ಯ ಬಿಕ್ಕಟ್ಟಿಗೆ ಧ್ಯಾನ ಮುಖ್ಯವಾಗುತ್ತೆ. ಯುವಕರಲ್ಲಿ ಆಕ್ರಮಣಕಾರಿ ಪ್ರವೃತ್ತಿಗೆ ಇದು ಸೂಕ್ತವಾಗಿದೆ. ಧ್ಯಾನವು ಸ್ಥಿರತೆ ಮತ್ತು ಸೂಕ್ಷ್ಮತೆಯನ್ನ ತರುತ್ತದೆ. Today meditation is not a luxury as it was thought, but it is a necessity. I would call it as mental hygiene. Like you have dental hygiene, we have mental hygiene wherein meditation can help us to be more centered and away from aggression and depression. The mental health crisis has taken a big toll on our population. ತಮ್ಮ ಭಾಷಣದ ಮೂಲಕ ಆಧ್ಯಾತ್ಮಿಕ ಗುರುಗಳು ಒತ್ತಡ, ಹಿಂಸೆ ಮತ್ತು ಸಾಮಾಜಿಕ ಅಪಶ್ರುತಿ ಸೇರಿದಂತೆ ಸಮಕಾಲೀನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಧ್ಯಾನದ ಶಕ್ತಿಯುತವಾದ ಆಯುಧ ಎಂದು ಒತ್ತಿ ಹೇಳಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯೂಯಾರ್ಕ್ನಲ್ಲಿ ವಿಶ್ವದ ಮೊದಲ ಮೆಡಿಟೇಷನ್ ದಿನಾಚರಣೆಗೆ ಸಕಲ ರೀತಿ ಸಜ್ಜಾಗಿದೆ. ಇಂದು ವಿಶ್ವಸಂಸ್ಥೆ ಮಾತನಾಡಿದ ರವಿಶಂಕರ್ ಗುರೂಜಿ, ಶಾಂತ ಮತ್ತು ಸಮಚಿತ್ತ ಮನಸ್ಥಿತಿಗೆ ಧ್ಯಾನ ಮುಖ್ಯ ಎಂದರು. ಈ ಕುರಿತು ಒಂದು ವರದಿ ಇಲ್ಲಿದೆ. Welcome to Meditation for Global Peace and Harmony. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾರತದ ಖಾಯಂ ಮಿಷನ್ ವತಿಯಿಂದ ವಿಶ್ವ ಮೆಡಿಟೇಷನ್ ದಿನಾಚರಣೆ ನಡೆಯಲಿದೆ. ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಧ್ಯಾನ ಮುಖ್ಯ ಎಂಬ ಶೀರ್ಷಿಕೆಯಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆರ್ಟ್ಸ್ ಆಫ್ ಲಿವಿಂಗ್ನ ಸಂಸ್ಥಾಪಕ ಶ್ರೀ ರವಿಶಂಕರ್ ಗುರೂಜಿ ಭಾಗಿಯಾಗಲಿದ್ದಾರೆ. ವಿಶ್ವ ಧ್ಯಾನ ದಿನದ ಮುನ್ನಾ ದಿನದಂದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಶ್ರೀ ರವಿಶಂಕರ್ ಭಾಷಣ ಮಾಡಿದರು. ಜೀವನದ ಬಹುಮುಖ್ಯ ಸವಾಲುಗಳನ್ನು ಎದುರಿಸಲು ಧ್ಯಾನ ಒಂದು ಶಕ್ತಿಯುತ ಆಯುಧ ಎಂದರು. ಹಾಗಿದ್ರೆ ಮೆಡಿಟೇಷನ್ ಇಂದಾಗುವ ಅನುಕೂಲಗಳೇನು ಎಂದು ಶ್ರೀಗಳು ಸಲಹೆಯನ್ನ ನೋಡೋದಾದ್ರೆ, ಧ್ಯಾನದಿಂದ ಕೋಪ ಮತ್ತು ಖಿನ್ನತೆ ದೂರ ಆಗುತ್ತೆ. ಮಾನಸಿಕ ಆರೋಗ್ಯ ಬಿಕ್ಕಟ್ಟಿಗೆ ಧ್ಯಾನ ಮುಖ್ಯವಾಗುತ್ತೆ. ಯುವಕರಲ್ಲಿ ಆಕ್ರಮಣಕಾರಿ ಪ್ರವೃತ್ತಿಗೆ ಇದು ಸೂಕ್ತವಾಗಿದೆ. ಧ್ಯಾನವು ಸ್ಥಿರತೆ ಮತ್ತು ಸೂಕ್ಷ್ಮತೆಯನ್ನ ತರುತ್ತದೆ. Today meditation is not a luxury as it was thought, but it is a necessity. I would call it as mental hygiene. Like you have dental hygiene, we have mental hygiene wherein meditation can help us to be more centered and away from aggression and depression. The mental health crisis has taken a big toll on our population. ತಮ್ಮ ಭಾಷಣದ ಮೂಲಕ ಆಧ್ಯಾತ್ಮಿಕ ಗುರುಗಳು ಒತ್ತಡ, ಹಿಂಸೆ ಮತ್ತು ಸಾಮಾಜಿಕ ಅಪಶ್ರುತಿ ಸೇರಿದಂತೆ ಸಮಕಾಲೀನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಧ್ಯಾನದ ಶಕ್ತಿಯುತವಾದ ಆಯುಧ ಎಂದು ಒತ್ತಿ ಹೇಳಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯೂಯಾರ್ಕ್ನಲ್ಲಿ ವಿಶ್ವದ ಮೊದಲ ಮೆಡಿಟೇಷನ್ ದಿನಾಚರಣೆಗೆ ಸಕಲ ರೀತಿ ಸಜ್ಜಾಗಿದೆ. ಇಂದು ವಿಶ್ವಸಂಸ್ಥೆ ಮಾತನಾಡಿದ ರವಿಶಂಕರ್ ಗುರೂಜಿ, ಶಾಂತ ಮತ್ತು ಸಮಚಿತ್ತ ಮನಸ್ಥಿತಿಗೆ ಧ್ಯಾನ ಮುಖ್ಯ ಎಂದರು. ಈ ಕುರಿತು ಒಂದು ವರದಿ ಇಲ್ಲಿದೆ. Welcome to Meditation for Global Peace and Harmony.
ನ್ಯೂಯಾರ್ಕ್ನಲ್ಲಿ ಭಾರತದ ಕಾಯಂ ಮಿಷನ್ ವತಿಯಿಂದ ವಿಶ್ವ ಮೆಡಿಟೇಷನ್ ದಿನಾಚರಣೆ ನಡೆಯಲಿದೆ. ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಧ್ಯಾನ ಮುಖ್ಯ ಎಂಬ ಶೀರ್ಷಿಕೆಯಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆರ್ಟ್ಸ್ ಆಫ್ ಲಿವಿಂಗ್ನ ಸಂಸ್ಥಾಪಕ ಶ್ರೀ ರವಿಶಂಕರ್ ಗುರೂಜಿ ಭಾಗಿಯಾಗಲಿದ್ದಾರೆ. ವಿಶ್ವ ಧ್ಯಾನ ದಿನದ ಮುನ್ನಾ ದಿನದಂದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಶ್ರೀ ರವಿಶಂಕರ್ ಭಾಷಣ ಮಾಡಿದರು. ಜೀವನದ ಬಹುಮುಖ್ಯ ಸವಾಲುಗಳನ್ನು ಎದುರಿಸಲು ಧ್ಯಾನ ಒಂದು ಶಕ್ತಿಯುತ ಆಯುಧ ಎಂದರು. ಹಾಗಿದ್ರೆ ಮೆಡಿಟೇಷನ್ ಇಂದಾಗುವ ಅನುಕೂಲಗಳೇನು ಎಂದು ಶ್ರೀಗಳು ಸಲಹೆಯನ್ನ ನೋಡೋದಾದ್ರೆ, ಧ್ಯಾನದಿಂದ ಕೋಪ ಮತ್ತು ಖಿನ್ನತೆ ದೂರ ಆಗುತ್ತೆ. ಮಾನಸಿಕ ಆರೋಗ್ಯ ಬಿಕ್ಕಟ್ಟಿಗೆ ಧ್ಯಾನ ಮುಖ್ಯವಾಗುತ್ತೆ. ಯುವಕರಲ್ಲಿ ಆಕ್ರಮಣಕಾರಿ ಪ್ರವೃತ್ತಿಗೆ ಇದು ಸೂಕ್ತವಾಗಿದೆ. ಧ್ಯಾನವು ಸ್ಥಿರತೆ ಮತ್ತು ಸೂಕ್ಷ್ಮತೆಯನ್ನ ತರುತ್ತದೆ. Today, meditation is not a luxury as it was thought, but it is a necessity. I would call it as mental hygiene. Like you have dental hygiene, we have mental hygiene wherein meditation can help us to be more centered and away from aggression and depression. The mental health crisis has taken a big toll on our population. ತಮ್ಮ ಭಾಷಣದ ಮೂಲಕ ಆಧ್ಯಾತ್ಮಿಕ ಗುರುಗಳು ಒತ್ತಡ, ಹಿಂಸೆ ಮತ್ತು ಸಾಮಾಜಿಕ ಅಪಶ್ರುತಿ ಸೇರಿದಂತೆ ಸಮಕಾಲೀನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಧ್ಯಾನದ ಶಕ್ತಿಯುತವಾದ ಆಯುಧ ಎಂದು ಒತ್ತಿ ಹೇಳಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯೂಯಾರ್ಕ್ನಲ್ಲಿ ವಿಶ್ವದ ಮೊದಲ ಮೆಡಿಟೇಷನ್ ದಿನಾಚರಣೆಗೆ ಸಕಲ ರೀತಿ ಸಜ್ಜಾಗಿದೆ. ಇಂದು ವಿಶ್ವಸಂಸ್ಥೆ ಮಾತನಾಡಿದ ರವಿಶಂಕರ್ ಗುರೂಜಿ, ಶಾಂತ ಮತ್ತು ಸಮಚಿತ್ತ ಮನಸ್ಥಿತಿಗೆ ಧ್ಯಾನ ಮುಖ್ಯ ಎಂದರು. ಈ ಕುರಿತು ಒಂದು ವರದಿ ಇಲ್ಲಿದೆ. Welcome to Meditation for Global Peace and Harmony. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾರತದ ಕಾಯಂ ಮಿಷನ್ ವತಿಯಿಂದ ವಿಶ್ವ ಮೆಡಿಟೇಷನ್ ದಿನಾಚರಣೆ ನಡೆಯಲಿದೆ. ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಧ್ಯಾನ ಮುಖ್ಯ ಎಂಬ ಶೀರ್ಷಿಕೆಯಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆರ್ಟ್ಸ್ ಆಫ್ ಲಿವಿಂಗ್ನ ಸಂಸ್ಥಾಪಕ ಶ್ರೀ ರವಿಶಂಕರ್ ಗುರೂಜಿ ಭಾಗಿಯಾಗಲಿದ್ದಾರೆ. ವಿಶ್ವ ಧ್ಯಾನ ದಿನದ ಮುನ್ನಾ ದಿನದಂದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಶ್ರೀ ರವಿಶಂಕರ್ ಭಾಷಣ ಮಾಡಿದರು. ಜೀವನದ ಬಹುಮುಖ್ಯ ಸವಾಲುಗಳನ್ನು ಎದುರಿಸಲು ಧ್ಯಾನ ಒಂದು ಶಕ್ತಿಯುತ ಆಯುಧ ಎಂದರು. ಹಾಗಿದ್ರೆ ಮೆಡಿಟೇಷನ್ ಇಂದಾಗುವ ಅನುಕೂಲಗಳೇನು ಎಂದು ಶ್ರೀಗಳು ಸಲಹೆಯನ್ನ ನೋಡೋದಾದ್ರೆ, ಧ್ಯಾನದಿಂದ ಕೋಪ ಮತ್ತು ಖಿನ್ನತೆ ದೂರ ಆಗುತ್ತೆ. ಮಾನಸಿಕ ಆರೋಗ್ಯ ಬಿಕ್ಕಟ್ಟಿಗೆ ಧ್ಯಾನ ಮುಖ್ಯವಾಗುತ್ತೆ. ಯುವಕರಲ್ಲಿ ಆಕ್ರಮಣಕಾರಿ ಪ್ರವೃತ್ತಿಗೆ ಇದು ಸೂಕ್ತವಾಗಿದೆ. ಧ್ಯಾನವು ಸ್ಥಿರತೆ ಮತ್ತು ಸೂಕ್ಷ್ಮತೆಯನ್ನ ತರುತ್ತದೆ. Today, meditation is not a luxury as it was thought, but it is a necessity. I would call it as mental hygiene. Like you have dental hygiene, we have mental hygiene wherein meditation can help us to be more centered and away from aggression and depression. The mental health crisis has taken a big toll on our population. ತಮ್ಮ ಭಾಷಣದ ಮೂಲಕ ಆಧ್ಯಾತ್ಮಿಕ ಗುರುಗಳು ಒತ್ತಡ, ಹಿಂಸೆ ಮತ್ತು ಸಾಮಾಜಿಕ ಅಪಶ್ರುತಿ ಸೇರಿದಂತೆ ಸಮಕಾಲೀನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಧ್ಯಾನದ ಶಕ್ತಿಯುತವಾದ ಆಯುಧ ಎಂದು ಒತ್ತಿ ಹೇಳಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.